ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ಸೋಮವಾರ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊತೀನಿ. ಸೋಮವಾರ ಆಗಿರೋದ್ರಿಂದ ನಮ್ಮ ಮನೆಯವರು ಇವತ್ತು ಕೆಲ್ಸಕ್ಕೆ ಹೋಗ್ತಾರೆ. ನೆನ್ನೆ ಭಾನುವಾರನೂ ಹೋಗಿದ್ರು. ಸೊ ಹಾಗಾಗಿ ಇವತ್ತು ಸೋಮವಾರ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ನಾಷ್ಟಕ್ಕೆ ಬಂದುಬಿಟ್ಟು ಅವರೆಕಾಳು ಹಾಕಿ ಮತ್ತು ಮೆಂತ್ಯ ಸೊಪ್ಪು ಹಾಕಿ ಪಲಾವ್ ಮಾಡೋಣ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಅದು ನಾಷ್ಟಕ್ಕೆ ಮಾಡಿ ಬಾಕ್ಸಿಗೆ ಬಂದು ಅವರೆಕಾಳು ಹಾಕಿ ಸೊಪ್ಪು ಸಾರು ಮಾಡ್ತೀನಿ. ನೆನ್ನೆ ಸಂತೆಯಿಂದ ಪಾಲಕ್ ಸೊಪ್ಪು ತಂದಿದ್ದಲ್ವ, ಸೊ ಅವರೆಕಾಳು ಹಾಕಿ ಸೊಪ್ಪು ಸಾರು ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ ಅವರೆಕಾಳು ಹಾಕಿ ಮಾಡಿದ್ರೆ. ಬನ್ನಿ ಫಸ್ಟು ಬೇಗ ನಾಷ್ಟ ಮುಗಿಸ್ಕೊಂಬೇಡ, ಆಮೇಲೆ ಪೂಜೆ ಮಾಡೋಣ. ಅವರೆಕಾಳು ನೆನ್ನೆ ರಾತ್ರಿ ನೆನಾಕಿದ್ದೆ. ಇವತ್ತು ಸೋಮವಾರ, ಶನಿವಾರ ನಮ್ಮ ಅಮ್ಮ ಬಂದು ಅವರೆಕಾಯಿ ಬಿಡಿಸ್ಕೊಟ್ಟು ಹೋದ್ರಲ್ಲ, ಇವತ್ತು ಸೋಮವಾರ ಬೆಳಗ್ಗೆ ಬಂದು ಇತ್ತಕ್ಕೆ ಕೊಟ್ಟು ಹೋಗ್ತೀನಿ ಅಂತ ಹೇಳಿದರು. ಸೊ ಅವರು ಬರ್ತಾರೆ. ಅವ್ರು ಬರೋಷ್ಟರಲ್ಲಿ ಎಲ್ಲ ಪೂಜೆ ಎಲ್ಲ ಮುಗಿಸಿ, ಮನೆ ಕ್ಲೀನಿಂಗ್ ಎಲ್ಲ ಮುಗಿಸಿ ಎಲ್ಲ ಮಾಡಬೇಕು. ಸೊ ರೇಷನ್ ಕೂಡ ಕೊಡ್ತಿದ್ದಾರೆ. ರೇಷನ್ ತೊಗೊಂಬರೋದಕ್ಕೆ ಇವತ್ತು ಹೋಗೋಕೆ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್, ಯಾಕಂದರೆ ಇವತ್ತು ಟೈಲರಿಂಗ್ ಕ್ಲಾಸ್ ಬೇರೆ ಇದೆ ಅಲ್ವಾ. ಸೊ ಹೋಗಿ ನೋಡ್ತೀನಿ ಇವತ್ತಾದರೂ ಇದೆಯೋ ಇಲ್ವೋ ಗೊತ್ತಿಲ್ಲ ಟೈಲರಿಂಗ್ ಕ್ಲಾಸ್. ಸೊ ಹಾಗಾಗಿ ಎಲ್ಲ ಕೆಲಸ ಇವತ್ತು ಬೇಗ ಬೇಗ ಮುಗಿಸ್ಕೊಳ್ಳೋಣ. ಅದಕ್ಕೂ ಮುಂಚೆ ಬನ್ನಿ ನಾಷ್ಟ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಪಲಾವ್ಗೆ ಇಲ್ಲಿ ರುಬ್ಕೊಳ್ಳೋದಕ್ಕೆ ನಾನು ತೊಗೊಂಡಿದ್ದು ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿಗೆ, ಪುದೀನ, ಕೊತ್ತಂಬರಿ, ಸ್ವಲ್ಪ ಕರಿಬೇವು, ಇದಿಷ್ಟು ಮಿಕ್ಸಿಗೆ ಹಾಕ್ಕೊಳ್ಳೋದಕ್ಕೆ. ಬನ್ನಿ ರುಬ್ಕೊಬರೋಣ. ಫ್ರೆಂಡ್ಸ್, ಇಲ್ಲಿ ಪಲಾವ್ಗೆ ನಾನು ತೊಗೊಂಡಿರೋ ತರಕಾರಿ ಕ್ಯಾರೆಟು, ಬೀನ್ಸು, ನೌಕೋಲು, ಆಲೂಗಡ್ಡೆ ಮತ್ತು ಇಲ್ಲಿ ರುಬ್ಬಿಟ್ಕೊಂಡಿದ್ನಲ್ಲ ಅದು ಮಸಾಲೆ. ಬನ್ನಿ ಪಲಾವ್ ಮಾಡೋದು ಹೇಗೆ ನೋಡೋಣ. ಈಗ ಕುಕ್ಕರ್ ಇಟ್ಕೊಂಡು ಒಂದು 5-6 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ಪೈಸಸ್ ಎಲ್ಲ ಹಾಕ್ಕೊತಾ ಇದ್ದೀನಿ. ಸ್ಪೈಸಸ್ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊತಿದ್ದೀನಿ. ಈರುಳ್ಳಿ ಜಾಸ್ತಿ ಫ್ರೈ ಮಾಡ್ಕೊಳ್ಳೋದು ಬೇಡ, ಯಾಕಂದರೆ ಆಮೇಲೆಲ್ಲ ಇನ್ನು ತರಕಾರಿ ಜೊತೆ ಮಸಾಲೆ ಜೊತೆ ಫ್ರೈ ಆಗುತ್ತಲ್ಲ, ಅದಕ್ಕೋಸ್ಕರ. ಆಮೇಲೆ ಮೇಥಿ ಸೊಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಮೆಂತ್ಯ ಸೊಪ್ಪು ಹಾಗೆ ಇದ್ದರೆ ಕಹಿ ಬರುತ್ತೆ ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ರುಬ್ಬಿಟ್ಕೊಂಡಿದ್ನಲ್ಲ ಅದು ಮಸಾಲೆ ಹಾಕ್ಕೊತಾ ಇದ್ದೀನಿ. ಮಸಾಲೆ ಹಾಕ್ಕೊಂಡು ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಈಗ ತರಕಾರಿ ಹಾಕ್ಕೊತಾ ಇದ್ದೀನಿ. ಕ್ಯಾರೆಟು, ನೌಕೋಲು, ಬೀನ್ಸು ಮತ್ತು ಆಲೂಗಡ್ಡೆ ಇದಿಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ. ಉಪ್ಪು ಹಾಕ್ಕೊಂಡು ಒಂದು 2-3 ನಿಮಿಷ ಬೇಯಿಸ್ಕೊತೀನಿ. ಅದು ಚೆನ್ನಾಗಿ ಬೇಯಬೇಕು. ನೋಡಿ, ಮಸಾಲೆ ಎಲ್ಲ ಒಂದು ಸ್ವಲ್ಪನೂ ಕಾಣಿಸ್ತಿಲ್ಲ. ಆಗಲೇ ಮಸಾಲೆ ಹಾಗೆ ಇತ್ತು. ಈಗ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಅವರೆಕಾಳು ಹಾಕ್ಕೊತಿದ್ದೀನಿ. ಅವರೆಕಾಳು ಬಂದು ಲಾಸ್ಟಲ್ಲಿ ಹಾಕ್ಕೊತೀನಿ, ಯಾಕೆಂದರೆ ಬೇಗನೆ ಅದು ಬೆಂದೋಗುತ್ತೆ. ಸೊ ಅದಕ್ಕೋಸ್ಕರ ಸ್ಟಾರ್ಟಿಂಗಲ್ಲಿ ಹಾಕ್ಕೊಂಡಿಲ್ಲ, ಅದಕ್ಕೋಸ್ಕರ ಲಾಸ್ಟಲ್ಲಿ ಹಾಕ್ಕೊತಿದ್ದೀನಿ. ಇನ್ನು ಅವರೆಕಾಳು ಹಾಕ್ಕೊಂಡು ಅದನ್ನು ಒಂದು 2 ನಿಮಿಷ ಫ್ರೈ ಮಾಡ್ಕೊತೀನಿ. ಅವರೆಕಾಯಿ ಮಾತ್ರ ನಮ್ಮ ಮನೆಯವ್ರು ತಂದಿರೋದು ಈ ಸತಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ತುಂಬ ಒಳ್ಳೆ ಬೆಣ್ಣೆ ಥರ ಇದೆ, ಅದಕ್ಕೋಸ್ಕರ ಲಾಸ್ಟಲ್ಲಿ ಹಾಕ್ಕೊತಿದ್ದೀನಿ. ಬೇಗನೆ ಬೆಂದೋಗುತ್ತೆ, ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಅಂತ. ಈಗ 1 ಲೋಟ ಅಕ್ಕಿಗೆ ನಾನು 2 ಲೋಟ ನೀರು ತೊಗೊಂಡಿದ್ದೆ. ನೀರು ಹಾಕ್ಕೊಂಡು ನೀರು ಕುದ್ಮೇಲೆ ಕುದೀತಾ ಇದ್ದಾಗ ಆಮೇಲೆ ಅಕ್ಕಿ ಹಾಕ್ಕೊತೀನಿ. ಕೆಲವೊಬ್ಬರು ಅಕ್ಕಿನೇ ಹಾಕ್ಕೊಂಡು ಪಕ್ಕದಲ್ಲಿ ಬಿಸಿನೀರು ಕಾಯಿಸ್ಕೊಂಡು ಆಮೇಲೆ ಹಾಕ್ಕೋತಾರೆ. ನಾನು ಇದ್ರ ಜೊತೆನೇ ನೀರು ಹಾಕ್ಕೊಂಡು ಅಕ್ಕಿ ಹಾಕ್ಕೊತಾ ಇದ್ದೀನಿ. ಅಕ್ಕಿನೂ ಒಂದು 2 ನಿಮಿಷ ನೆನೆಸಿಟ್ಕೊಂಡಿದ್ದೆ. ಈಗ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಅಕ್ಕಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು. ನಾನು ಈಗಲೇ ಕ್ಯಾಪ್ ಹಾಕೋದಿಲ್ಲ, ಒಂದು ಸ್ವಲ್ಪ ಹೊತ್ತು ಹಾಗೆ ಅನ್ನನ ಬೇಯಿಸ್ಕೊತೀನಿ. ಒಂದು ಅರ್ಧ ಭಾಗ ಅಷ್ಟು ಅನ್ನ ಬೆಂದ್ಕೊಳ್ಳಿ ಹಾಗೆ. ಆಮೇಲೆ ಬೇರೆ ಲಿಡ್ ಕ್ಲೋಸ್ ಮಾಡಿ 1 ವಿಸಿಲ್ ಕೂಗಿಸ್ತೀನಿ. ಈಗ ಮೊಸರು ಬಜ್ಜಿ ಮಾಡ್ಕೊತಿದ್ದೀನಿ. ಈಗ ಈರುಳ್ಳಿ ಒಂದು ಸ್ವಲ್ಪ ಹಾಕ್ಕೊತಿದ್ದೀನಿ. ಈರುಳ್ಳಿ ಹಾಕ್ಕೊಂಡು ಮೊಸರು ಹಾಕ್ಕೊತಿದ್ದೀನಿ, ಗಟ್ಟಿ ಮೊಸರು. ಅದು ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕೊತ್ತಂಬರಿ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಪಲಾವ್ ರೆಡಿಯಾಗಿದೆ. ತುಂಬ ಉದ್ರುದ್ರಾಗೆ ಆಗಿದೆ, ಚೆನ್ನಾಗೂ ಇದೆ, ಕಲರ್ ಕೂಡ ಇದೆ. ತುಂಬ ಇಷ್ಟ ಆಯಿತು, ಟೇಸ್ಟು ಚೆನ್ನಾಗಿ ಬಂದಿತ್ತು. ಟ್ರೈ ಮಾಡಿ. ಈಗ ಕುಕ್ಕರಲ್ಲಿ ಅವರೆಕಾಳು ತೊಳೆದಿಟ್ಕೊಂಡಿದ್ದೀನಿ. ತೊಳೆದಿಟ್ಕೊಂಡಿರೋ ಅವರೆಕಾಳಿಗೆ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ. ಸೊಪ್ಪು ಸೇರಿಸ್ಕೊಂಡಾದ್ಮೇಲೆ ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಇದಿಷ್ಟು ಸೇರಿಸ್ಕೊತಾ ಇದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತೀನಿ. ಎಣ್ಣೆ ಹಾಕ್ಕೊಂಡು ಇದನ್ನು ಬೇಯಿಸ್ಕೊಳ್ಳೋಣ 2 ವಿಸಿಲ್. ಈಗ ಇದು ಬೇಯಿಸ್ಕೊಂಡಿದ್ದೀನಿ, ಆರಕ್ಕಿಟ್ಟಿದ್ದೀನಿ, ರುಬ್ಕೊಬರೋಣ. ಈಗ ಬೇಯಿಸ್ಕೊಂಡಿದ್ದೆಲ್ಲ ಸೊಪ್ಪು ಅದನ್ನು ರುಬ್ಬಿ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಒಂದು 2 ನಿಮಿಷ ಕುದಿಸ್ಕೊಳ್ಳೋಣ. ಒಗ್ಗರಣೆ ಏನೂ ಆಗ್ತಿಲ್ಲ, ಆದರೂ ಸಾಂಬಾರು ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ನಮ್ಮಮ್ಮ ಬಂದು ಅವರೆಕಾಯಿ ನೆನೆಸಿದ್ನಲ್ಲ ಅದನ್ನು ಕೊಟ್ಬಿಟ್ಟು ಹೋಗಿದ್ದಾರೆ. ಸೊ ಇಷ್ಟಾಗಿದೆ, ಹತ್ತತ್ರ ಅಂದರೂ 1-1.5 kg ಆಗೋಷ್ಟಿದೆ. ಸೊ ಇದರಲ್ಲಿ ಏನಾದರೂ ಸಾಂಬಾರು ಮಾಡ್ತಾರಣ ಹಾಗೆ ಫ್ರಿಜ್ಜಲ್ಲಿ ಇಟ್ಕೊಂಡು.
ಈಗ ನಾಷ್ಟ ಮಾಡಿದ್ದಾಯಿತು. ನಮ್ಮ ಮನೆಯವ್ರಿಗೆ ಬಾಕ್ಸ್ ಕೊಟ್ಟು ಅವ್ರಿಗೆ ನಾಷ್ಟ ಹಾಕ್ಕೊಟ್ಟು ಅವ್ರ ಕೆಲಸಕ್ಕೂ ಹೋದರು. ಆಮೇಲೆ ಮನೆಯೆಲ್ಲ ಕ್ಲೀನಿಂಗು ಆಯಿತು. ನಮ್ಮ ಅಮ್ಮ ಕೂಡ ಬಂದರು. ನಮ್ಮ ಅಮ್ಮ ಬಂದು ಅವರ ಕೈ ಇತ್ತು ಕೊಟ್ಟು ಹೋದರು. ಎಲ್ಲ ಕೆಲಸ ಮುಗೀತು. ಈಗ ಟೈಲರಿಂಗ್ ಕ್ಲಾಸ್ಗೆ ಟೈಮ್ ಆಗಿದೆ. ಬನ್ನಿ ಟೈಲರಿಂಗ್ ಕ್ಲಾಸ್ಗೆ ಹೋಗಿ ಏನಾಗುತ್ತೆ ನೋಡಿಕೊಂಡು ಆಮೇಲೆ ಬರೋಣ. ಸೊ ಫ್ರೆಂಡ್ಸ್, ಮಧ್ಯಾಹ್ನ ಟೈಲರಿಂಗ್ ಕ್ಲಾಸ್ಗೆ ಹೋಗಿದ್ನಲ್ಲ, ಅಲ್ಲಿ ಹೋಗಿ 1 ಅವರ್ ವೆಯ್ಟ್ ಮಾಡ್ಕೊಂಡಿದ್ರಿ. ಅವ್ರು ಬರಲಿಲ್ಲ, ಇವತ್ತು ಬರೋದಕ್ಕೆ ಆಗೋದಿಲ್ಲ ಅಂತ ಆಮೇಲೆ ಹೇಳಿದರು. ಸೊ ಮನೆಗೆ ಬಂದೆ. ಸೊ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು. ಸೊ ರೆಸ್ಟ್ ಮಾಡಿದೆ. ಈಗ ಟೈಮ್ ಬಂದು 5:15 ಆಯಿತು. ಸೊ ಕಸ ಎಲ್ಲ ಗುಡಿಸಿ ಮತ್ತು ಮುಖ ಕೈಗೆಲ್ಲ ತೊಳ್ಕೊಂಬಂದು ದೇವ್ರ ದೀಪ ಹಚ್ಚಿದ್ದೀನಿ. ಈಗ ಪೂಜೆ ಮಾಡ್ಕೊಂಡಿದ್ದೀನಿ. ಈಗ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಬೇಗ ಹೋಗ್ಬಿಟ್ಟು ಬಂದುಬೇಡ. ಸೊ ಬನ್ನಿ ಈಗ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಂಡು ಹಾಗೆ ಬರ್ತಾ ಏನಾದರೂ ತೊಗೊಂಬರೋಣ ಫ್ರೆಂಡ್ಸ್. ಯಾಕೋ ಇವತ್ತು ಟೈಲರಿಂಗ್ ಕ್ಲಾಸ್ಗೆ ಹೋಗಿ ಬಂದಲ್ಲ, ಅಲ್ಲಿ ಹೋಗಿ ಬಂದಾಗಿಂದ ಮೂಡೇ ಚೆನ್ನಾಗಿಲ್ಲ ಫ್ರೆಂಡ್ಸ್. ಯಾಕಂದರೆ ಸುಮ್ಮನೆ ಕರ್ಸ್ಕೊತಾರೆ, ಅವ್ರು ಬರೋದಿಲ್ಲ. ಅದಕ್ಕೂ ಬರ್ದಿರ ಮುಂಚೆನೇ ಅವ್ರು ಹೇಳ್ಬೋದಲ್ವಾ, ಇಲ್ಲ ಇವತ್ತು ಬರೋದಕ್ಕೆ ಆಗೋದಿಲ್ಲ, ಇವತ್ತು ಯಾರು ಬರಬೇಡಿ ಅಂತ ಮುಂಚೆನೇ ಅವ್ರು ಮೆಸೇಜ್ ಹಾಕ್ಬಿಟ್ರೆ ನಾವು ಹೋಗೋದಿಲ್ಲ. ಸೊ ಇಲ್ಲಿಂದ ಅಲ್ಲಿಗೆ ಹೋಗಿರ್ತೀವಿ, ವೆಯ್ಟ್ ಮಾಡಿ ಮತ್ತೆ ಬರಬೇಕಂದ್ರೆ ಒಂಥರ ಟಯರ್ಡ್ನೆಸ್ ಆಗಿರುತ್ತೆ. ಸೊ ಯಾಕೋ ಮೂಡೆಲ್ಲ ಆಫ್ ಆಗಿದೆ. ಸೊ ಬರ್ತಾ ಹಂಗೆ ಏನಾದರೂ ಸ್ನ್ಯಾಕ್ಸ್ ತೊಗೊಂಡು ಬಂದು ಸೊ ಫಸ್ಟು ದೇವಸ್ಥಾನಕ್ಕೆ ಹೋಗೋಣ. ದೇವಸ್ಥಾನಕ್ಕೆ ಹೋಗಿ ಬರ್ತಾ ನೋಡ್ತೀನಿ, ಏನಾದರೂ ತಿನ್ನಬೇಕು ಅನಿಸಿದ್ರೆ ಬೇಕ್ರಿಗೆ ಹೋಗಿ ಏನಾದರೂ ತೊಗೊಂಬರ್ತೀನಿ ಫ್ರೆಂಡ್ಸ್. ನಾಳೆ ಬನ್ನಿ ಫಸ್ಟ್ ದೇವಸ್ಥಾನಕ್ಕೆ ಹೋಗೋಣ. ಸೊ ಫ್ರೆಂಡ್ಸ್, ಈಗ ತಾನೇ ದೇವಸ್ಥಾನಕ್ಕೆ ಹೋಗಿ ಪೂಜೆ ಕೂಡ ದೇವಸ್ಥಾನದಲ್ಲಿ ಮುಗಿಸ್ಕೊಂಬಂದೆ. ಸೊ ಪೂಜೆ ಮಾಡಿದ್ದೆಲ್ಲ ಆಯಿತು. ಈಗ ಟೈಮ್ ಬಂದು ಕರೆಕ್ಟಾಗಿ 6 ಗಂಟೆ ಆಗಿದೆ. ಸೊ ಇನ್ನು ನಮ್ಮ ಮನೆಯವ್ರು ಬಂದಿಲ್ಲ, ಏನು ಅಡುಗೆ ಮಾಡೋದು ಅಂತ ಕೇಳೋಣ ಅಂದರೆ. ಸೊ ಅವ್ರು ಬರೋಷ್ಟರಲ್ಲಿ ನಾನು ಒಂದು ಡ್ರಿಂಕ್ ರೆಡಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಆ ಡ್ರಿಂಕ್ ಏನು ಅಂದರೆ, ನಾನು ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ನೀವು ನೋಡಿರ್ತೀರ, ನಾನು ಒಂದು ವೆಯ್ಟ್ ಲಾಸ್ ಡ್ರಿಂಕ್ ಅಂತ ಒಂದು ಹಾಕಿದ್ದೆ. ಅದು ಚಕ್ಕೆ ಮತ್ತು ಜೀರಿಗೆ ಹಾಕಿ ಮಾಡ್ಕೊಳ್ಳೋದು. ಅದನ್ನು ಹಾಗೆ ಹಾಕಿ ಮಾಡ್ಕೊಂಡಿದ್ದೆ. ಬಟ್ ನಾನು ಮುಂಚೆ ಮಾಡಿದ್ದು ಅದನ್ನು ಪೌಡ್ರು ಮಾಡಿಕೊಂಡು ನಾನು ಕುಡಿತಿದ್ದೆ. ಸೊ ಈಗ ನೆನ್ನೆ ಸಂತೆಯಲ್ಲಿ ಬಂದುಬಿಟ್ಟು ಚಕ್ಕೆ ಮತ್ತು ಜೀರಿಗೆ 2 ತಂದಿದ್ದೆ. ಸೊ ಬನ್ನಿ ಅದನ್ನು ಮಿಕ್ಸಿ ಮಾಡಿ ಪೌಡ್ರು ಮಾಡಿ ಇಟ್ಕೊಂಬೇಡ. ಆಮೇಲೆ ನಾಳೆಯಿಂದ ಅದನ್ನು ಕುಡಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ದಿನ ಬಂದು ಲೆಮನ್ ವಾಟ್ರ್ ಕುಡಿತಿದ್ದೆ. ಹಾಟ್ ವಾಟ್ರು ಮತ್ತು ಲೆಮನ್ 2 ಕುಡಿತಿದ್ದೆ. ಈಗ ನಾಳೆಯಿಂದ ಬಂದುಬಿಟ್ಟು ಚಕ್ಕೆ ಮತ್ತು ಜೀರಿಗೆ 2 ಹಾಕಿ ಕುದಿಸಿ ಕುಡಿಬೇಕು ಅಂದ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ. ಬಟ್ ಅದು ನಾನು ಹೇಳ್ದಂಗೆ ಬಾಡಿಗೆ ಹೀಟು. ಯಾರ್ಯಾರಿಗೆ ಜಾಸ್ತಿ ಹೀಟ್ ಆಗುತ್ತೆ ಅವರು ತೊಗೊಳೋದಕ್ಕೆ ಹೋಗಬೇಡಿ. ಕೋಲ್ಡ್ ಬಾಡಿ ಇರೋರು ತೊಗೋಬೋದು. ಅದು ಇದು ವೆದರ್ ಬಂದು ಕೋಲ್ಡ್ ಇದೆ ಅಲ್ವಾ, ಸೊ ಹಾಗಾಗಿ ತೊಗೊಳ್ಬೋದು. ಸೊ ನಾನು ನಾಳೆಯಿಂದ ಅದನ್ನು ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಬನ್ನಿ ಈಗ ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಚಕ್ಕೆ ಇಷ್ಟು ತೊಗೊಂಡಿದ್ದೀನಿ ನಾನು. ಒಂದು ಕಾಲು ಮಿಕ್ಸಿ ಅಷ್ಟು ತೊಗೊಂಡಿದ್ದೀನಿ. ಈಗ ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ. ಮತ್ತು ಮಸಾಲೆಗೆ ಬೇಕಾಗೋಷ್ಟು, ಅಂದರೆ ಅಡುಗೆಗಳಿಗೆ ಬೇಕಾಗುವಷ್ಟು ಒಂದು ಸ್ವಲ್ಪ ಕೂಡ ಎತ್ತಿಟ್ಟಿದ್ದೀನಿ. 20 ರೂಪಾಯಿಗೆ ಪರವಾಗಿಲ್ಲ, ಸ್ವಲ್ಪ ಜಾಸ್ತಿನೇ ಕೊಟ್ಟಿದ್ದಾರೆ. ಸೊ ಬನ್ನಿ ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಪೌಡ್ರ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಈಗ ಜೀರಿಗೆ ಕೂಡ ಪುಡಿ ಮಾಡ್ಕೊಂಡಿದ್ದೀನಿ. ಚಕ್ಕೆ ಎಷ್ಟು ಮಾಡ್ಕೊಂಡಿದ್ನೋ ಜೀರಿಗೆನೂ ಅಷ್ಟೇ ಮಾಡ್ಕೊಂಡಿದ್ದೀನಿ. ನೋಡಿ ಇಷ್ಟಾಗಿದೆ. ಬನ್ನಿ ಈಗ ಬಾಕ್ಸಲ್ಲಿ ಎತ್ತಿಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಚಕ್ಕೆ ಪೌಡ್ರು ಮತ್ತು ಜೀರಿಗೆ ಪೌಡ್ರು 2 ಪೌಡ್ರು ಮಾಡಿ ಇಟ್ಕೊಂಡಿದ್ದೀನಿ. ನಾಳೆ ಎದ್ದಿದ ತಕ್ಷಣ ಬೆಳಗ್ಗೆನೇ 1 ಲೋಟ ನೀರಿಗೆ ಇದೆರಡು 1 ಸ್ಪೂನ್ ಇಲ್ಲ ಅರ್ಧ ಸ್ಪೂನ್ ಹಾಕ್ಕೊಂಡು ಕಾಯಿಸ್ಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಈಗ ನೋಡಿದ್ರಲ್ಲ ಚಕ್ಕೆನ ಜೀರಿಗೆ ಪೌಡ್ರ್ ಮಾಡ್ಕೊಂಡಾಗಿತ್ತು. ಈಗ ಕೆಲವೊಬ್ಬರಿಗೆ ಕೆಲವೊಂದು ಡೌಟ್ಸ್ ಇರುತ್ತೆ, ಏನಂತ ಅದೆರಡೂ ಮಿಕ್ಸ್ ಮಾಡಿಕೊಂಡು ನೀರಲ್ಲಿ ಕುಡಿದ್ರೆ ನೀರು ಕಹಿ ಇರುತ್ತೆ ಇಲ್ಲ ಕಸರೆ ಇರುತ್ತೆ ಅಂತ. ಏನೂ ಇರಲ್ಲ, ಸ್ವೀಟಾಗಿರುತ್ತೆ. ನೀರಂತೂ ನಿಜವಾಗ್ಲೂ ಸ್ವೀಟಾಗಿರುತ್ತೆ. ಬೇಕಾದರೆ ಟ್ರೈ ಮಾಡಿ ಒಂದ್ಸತಿ. ನೀರು ಎಷ್ಟು ಸ್ವೀಟ್ ಇರುತ್ತೆ ಅಂದರೆ ಅಷ್ಟೇ ಸ್ವೀಟ್ ಇರುತ್ತೆ. ಯಾಕಂದರೆ ಚಕ್ಕೆ ಫ್ಲೇವರು ಅದು ಒಂಥರ ಸ್ವೀಟ್ ಬರುತ್ತೆ, ಖಾರನೂ ಬರೋದಿಲ್ಲ, ಕಸರೆನೂ ಬರೋದಿಲ್ಲ, ಚೆನ್ನಾಗಿರುತ್ತೆ. ಸೊ ಫ್ರೆಂಡ್ಸ್, ಇವತ್ತು ನಮ್ಮ ಮನೆಗೆ ತಿರುಪತಿ ಲಾಡು ಬಂದಿದೆ. ನೋಡಿ ತಿರುಪತಿ ಲಾಡು. ನಮ್ಮ ಮನೆಯವ್ರ ಫ್ರೆಂಡು ದೇವಸ್ಥಾನಕ್ಕೆ ಹೋಗಿದ್ರಂತೆ, ದೊಡ್ಡ ತಿರುಪತಿಗೆ. ಸೊ ಅವರು ತಂದ್ಕೊಟ್ಟಿದ್ದಾರೆ ಪ್ರಸಾದ. ಸೊ ಫ್ರೆಂಡ್ಸ್, ಈಗ ಜೀರಿಗೆ ರಸ ಮಾಡೋದಕ್ಕೆ ಟೊಮೆಟೊ ತೊಗೊಂಡಿದ್ದೀನಿ. 3 ಟೊಮೆಟೊ ತೊಗೊಂಡು ಅದನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ. ಬನ್ನಿ 2 ವಿಸಿಲ್ ಕೂಗಿಸ್ಕೊಂಡು ಬರೋಣ. ಫ್ರೆಂಡ್ಸ್, ಈಗ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಇದನ್ನು ಎತ್ಕೊಂಡು ಸ್ಮ್ಯಾಶ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಟೊಮೆಟೊ ಎಲ್ಲ ತೊಗೊಂಡಿದ್ದೀನಿ. ಇದು ಮೇಲೆಗಡೆ ಸಿಪ್ಪೆ ಎಲ್ಲ ತೊಗೊಂಡ್ಬಿಡ್ಬೇಕು, ಮೇಲೆಗಡೆ ಸಿಪ್ಪೆ ಎಲ್ಲ ಹಾಕ್ಕೋಬಾರ್ದು ಫ್ರೆಂಡ್ಸ್. ನೋಡಿ ಈಗ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಈ ರಸ ಒಗ್ಗರಣೆಗೆ ನಾನು ತೊಗೊಂಡಿರೋದು ಬೆಳ್ಳುಳ್ಳಿ, ಕರಿಬೇವು, ಒಣಗಿದ ಮೆಣಸಿನ್ಕಾಯಿ ಮತ್ತು ಇಲ್ಲಿ ಜೀರಿಗೆ ಮತ್ತು ಮೆಣಸು 1-2 ನಿಮಿಷ ಹುರ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಸಾಸಿವೆ ಹಾಗೆ ಎಣ್ಣೆ ತೊಗೊಂಡಿದ್ದೀನಿ.
ಇಷ್ಟು ಒಗ್ಗರಣೆಗೆ. ಇದು ಟೊಮೆಟೊ ಬೇಯಿಸಿದ ನೀರಿತ್ತಲ್ವ ಅದರಲ್ಲೇ ಹುಣಸೆಹಣ್ಣು ಹಾಕ್ಕೊಂಡು ಇಸ್ಕೊಂಡಿದ್ದೀನಿ. ಈಗ ಒಂದು ತಪ್ಪಲೆ ಇಟ್ಕೊಂಡು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಎಲ್ಲ ಚಿಟಪಟ ಆದಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ಬೇಕು. ಬೆಳ್ಳುಳ್ಳಿ ಹಾಕ್ಕೊಂಡಿದ್ದಾದಮೇಲೆ ಕರಿಬೇವು ಹಾಕ್ಕೊಳ್ಬೇಕು. ಕರಿಬೇವು ಮತ್ತು ಒಣಗಿದ ಮೆಣಸಿನ್ಕಾಯಿ 2 ಹಾಕ್ಕೊಳ್ತಾ ಇದ್ದೀನಿ. ಈಗ ಟೊಮೆಟೊ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಬೇಕು. ಮತ್ತು ಹುಣಸೆಹಣ್ಣು ಕಲಸಿದ ನೀರು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1 ಲೋಟ ನೀರು ಕೂಡ ಹಾಕ್ಕೊಳ್ತಾ ಇದ್ದೀನಿ. ರಸ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ಅರಿಶಿನದ ಪುಡಿ ಒಂದು ಸ್ವಲ್ಪ ಹಾಕ್ಕೊಂಡು ಕುದಿಸ್ಕೊಳ್ಬೇಕಾಗತ್ತೆ. ಮತ್ತು ಅದು ಕುದೀತಾ ಇದ್ದಂಗೆ ಜೀರಿಗೆ ಮತ್ತು ಮೆಣಸು ಪೌಡ್ರ್ ಅಂತ ಹೇಳಿದ್ನಲ್ಲ ಹುರಿದು ಹಾಕ್ಕೊಂಡಿದ್ದು ಅದನ್ನು ಹಾಕ್ಕೊಂಡು ಕುದಿಸ್ಕೊಂಡು ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ. ಇಷ್ಟೇ ಫ್ರೆಂಡ್ಸ್, ರಸ ಮಾಡೋದು ತುಂಬ ಈಸಿ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಟೇಸ್ಟು ಸೂಪರಾಗಿರುತ್ತೆ. ಸೊ ಫ್ರೆಂಡ್ಸ್, ಈಗ ದೋಸೆಗೆ ನೆನೆಸ್ಕೊಂಡಿದ್ದೀನಿ. ಈಗ ರುಬ್ಕೊಳ್ಳೋಣ ಇದನ್ನು. ಸೊ ಫ್ರೆಂಡ್ಸ್, ಈಗ ದೋಸೆಗೆ ಹಸಿಟ್ಟು ರುಬ್ಬಿದ್ದೀನಿ. ಈಗ ಎಲ್ಲ ಕೆಲಸ ಮುಗಿದಿದೆ. ಈಗ ಅನ್ನ ರಸಮ್ ತಿಂದ್ಬಿಟ್ಟು ಫ್ರೆಂಡ್ಸ್, ಈಗ ನಮ್ಮ ಮನೆಯವ್ರು ಮನೆಗೆ ಬಂದಿದ್ರು. ಆ ರಸಕ್ಕೆ ಪಲ್ಯ ಬೇಕು ಅಂದ್ಬಿಟ್ಟು ನೋಡಿ ಈಗ ಪಲ್ಯ ಮಾಡ್ತಿದ್ದಾರೆ, ಅವರೇ ಮಾಡ್ತಿದ್ದಾರೆ. ಚಿಕ್ಕಡೆಕಾಯಿ ತೊಗೊಂಡಿದ್ದೀನಿ. ಮತ್ತು ಇದು ರುಬ್ಕೊಳ್ಳೋದಕ್ಕೆ ತೆಂಗಿನಕಾಯಿ, ಕರಿಬೇವು, ಶುಂಠಿ, ಹಸಿಮೆಣ್ಸಿನ್ಕಾಯಿ, ಜೀರಿಗೆ ಇದಿಷ್ಟು ರುಬ್ಕೊಂಡು ಒಗ್ಗರಣೆ ಹಾಕೋದು. ಸೊ ಫ್ರೆಂಡ್ಸ್, ಈಗ ತೋರಿಸಿದ ಐಟಮ್ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆ ಅರಿಶಿನ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಬನ್ನಿ ಈಗ ಇದನ್ನು ರುಬ್ಕೊಬರೋಣ. ಸೊ ಫ್ರೆಂಡ್ಸ್, ನೋಡಿ ಇದು ಮಿಕ್ಸಿ ಹಾಕ್ಕೊಂಡಿದ್ದಲ್ಲ ಅದೆಲ್ಲ ಈ ಥರ ತರಿಯಾಗಿ ರುಬ್ಕೋಬೇಕು, ನೀರು ಹಾಕಬಾರ್ದು. ಹಾಗೆ ಇಲ್ಲಿ ಒಗ್ಗರಣೆಗೆ ಈರುಳ್ಳಿ, ಒಣಗಿದ ಮೆಣಸಿಗೆ, ಕರಿಬೇವು, ಚಿಕ್ಕಕಾಯಿ ತೊಗೊಂಡಿದ್ದೀನಿ. ಬನ್ನಿ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಈಗ ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಚಿಟಪಟ ಆದಮೇಲೆ ಈರುಳ್ಳಿ, ಒಣಗಿದ ಮೆಣಸಿಗೆ, ಕರಿಬೇವು ಇದು 3 ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಈರುಳ್ಳಿ ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬಾರ್ದು, ಅರ್ಧ ಫ್ರೈ ಮಾಡ್ಕೊಳ್ಬೇಕು. ಇದೆಲ್ಲ ಚೆನ್ನಾಗಿ ಫ್ರೈ ಆಗಲಿ. ಆಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ ಚಿಕ್ಕಡಿಕಾಯಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಒಂದು 3 ರಿಂದ 4 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ಕ್ಲೋಸ್ ಮಾಡಿ ಉಪ್ಪು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಬೆಂದ್ಕೊಂಡಿದ್ದಾದಮೇಲೆ ತರಿಯಾಗಿ ರುಬ್ಕೊಂಡಿದ್ರಲ್ಲ ಮಸಾಲೆ ಅದನ್ನು ಹಾಕ್ಕೊಳ್ಬೇಕು. ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಚಿಕ್ಕ ಲೋಟದಲ್ಲಿ 1 ಲೋಟ ಅಷ್ಟು ನೀರು ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ ಪಲ್ಯ ಎಷ್ಟು ಚೆನ್ನಾಗಾಗಿದೆ. ಸೊ ಫ್ರೆಂಡ್ಸ್, ನೋಡಿ ಊಟ ರೆಡಿಯಾಗಿದೆ. ಅನ್ನ, ರಸ ಮತ್ತು ಚಿಕ್ಕಡಿಕಾಯಿ ಪಲ್ಯ. ಬನ್ನಿ ನಮ್ಮ ಮನೆಯವ್ರಿಗೆ ಕೊಟ್ಟು ಟೇಸ್ಟ್ ಆಗಿದೆ ಕೇಳೋಣ. ಫ್ರೆಂಡ್ಸ್, ನೋಡಿದ್ರಲ್ಲ, ಅನ್ನ, ರಸ ಮತ್ತು ಚಿಕ್ಕಡಿಕಾಯಿ ಪಲ್ಯ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಎಲ್ಲ ಚೆನ್ನಾಗಿ ತಿಂದು ಖಾಲಿ ಮಾಡಿದ್ದೀವಿ. ಸೊ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ನಿಜವಾಗ್ಲೂ ಟ್ರೈ ಮಾಡಿ ಒಂದ್ಸತಿ. ಚಿಕ್ಕಡಿಕಾಯಿ ಪಲ್ಯ ಒಂಥರ ಹೊಸ ಟೇಸ್ಟ್ ಫ್ರೆಂಡ್ಸ್. ಫ್ಲೇವರ್ ಮಾತ್ರ ಸಕ್ಕತ್ತಾಗಿತ್ತು, ಅದು ರುಬ್ಬಾಕಿ ಮಾಡಿದ್ವಲ್ಲ ಅದು. ಸೊ ಯಾರ್ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಎಲ್ಲರಿಗೂ ಥ್ಯಾಂಕ್ಸ್. ಮತ್ತು ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರ್ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಮತ್ತು ಇಲ್ಲಿವರೆಗೂ ವಿಡಿಯೋ ನೋಡಿಕೊಂಡು ಯಾರ್ಯಾರೆಲ್ಲ ಸಪೋರ್ಟ್ ಮಾಡ್ತಾಯಿದ್ದೀರೋ ಅವ್ರಿಗೂ ಥ್ಯಾಂಕ್ ಯು.